ಹಾಯ್ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಅಪೂರ್ವ ಮಾಡವರ ಅಮ್ಮ ಮಾತಾಡ್ತಿದ್ದೀನಿ. ಸೊ ಅಪೂರ್ವ ಅವರು ವಾಯ್ಸ್ ಅವರು ಕೊಡೋಕ್ಕಾಗ್ತಿಲ್ಲ, ಯಾಕಂದರೆ ಅಪೂರ್ವ ಅವ್ರಿಗೆ ಎಕ್ಸಾಮ್ ಇದೆ. ಸೊ ಇವಾಗ ಕಷ್ಟ ಆಗ್ತಿದೆ, ಅದಕ್ಕೆ ನಾನೇ ವಾಯ್ಸ್ ಅವ್ರು ಕೊಡ್ತಿದ್ದೀನಿ. ಇದೆಲ್ಲ ಏನಿರ್ಬೋದು ಅಂತ ನೋಡ್ತಿದ್ದೀರಾ, ಇದು ಅವಳ ಬರ್ಡೇ ದಿನ ಮಾಡಿರೋ ಬಿರಿಯಾನಿ. ಇದನ್ನು ಹೇಗೆ ಮಾಡಿದೆ, ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ. ಲಿಂಬೆಹಣ್ಣು, ಇದು ಮನೇಲಿ ಆಗಿರೋ ಲಿಂಬೆಹಣ್ಣು, ಅದಕ್ಕೆ ಸಣ್ಣದಾಗಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೇನೆ. ಓಕೆ, ಇವಾಗ ಏನೆಲ್ಲ ಬೇಕು ಅಂತ ನಾನು ನಿಮ್ಗೆ ಹೇಳ್ತೇನೆ. ನಾನೀಗ 5 kg ಕೋಳಿ ತೊಗೊಂಡಿದ್ದೇನೆ. 5 kg ಕೋಳಿ, ಆಮೇಲೆ ಸ್ಪೈಸಿ ಐಟಮ್, ಖಾರ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಸೋಂಪು, ಚಕ್ಕೆ, ಸ್ಟಾರ್, ಏಲಕ್ಕಿ, ಲವಂಗ, ಆಮೇಲೆ ಹಳದಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಕಾಯಿಮೆಣಸು, ಲೆಮನ್ ಜ್ಯೂಸ್, ಟೊಮೊಟೊ, ಮೊಸರು ಕೂಡ ಹಾಗೆ, ಇದು ಮನೆಯಲ್ಲೇ ಮಾಡಿರೋ ಮೊಸರು. ಈಗ ಒಂದು ದೊಡ್ಡ ಪಾತ್ರೆಗೆ ಕಾಯಿಮೆಣಸು, ಹಳದಿ, ಆಮೇಲೆ ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ, ಖಾರ ಪುಡಿ, ಆಮೇಲೆ ಮೊಸರು, ಆಮೇಲೆ ಸ್ಪೈಸಿ ಐಟಮ್, ಚಕ್ಕೆ, ಲವಂಗ, ಅದನ್ನೆಲ್ಲ ಒಟ್ಟಿಗೆ ಸೇರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹಾಕಿ ಈರುಳ್ಳಿ ಒಂದು ಬಿಟ್ಟು ಮತ್ತೆಲ್ಲ ಐಟಮ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿಯನ್ನು ಗೋಲ್ಡನ್ ಫ್ರೈ ಆಗಿ ಉರಿಬೇಕು, ಅದಕ್ಕೆ ಆಮೇಲೆ ಹಾಕೋಣ. ಅದು ಲೆಮನ್ ಜ್ಯೂಸು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಂದರೆ ಇಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಹಾಕ್ತಿದ್ದೀನಿ. ಶುಂಠಿ ಇವಾಗ ಪೇಸ್ಟ್ ಇನ್ನು ಮಾಡಿ ಹಾಕಬೇಕಷ್ಟೇ. ನೀವು ಒಟ್ಟಿಗೆ ಮಾಡಿ ಹಾಕ್ಬೋದು, ನನ್ನ ಅವೈಲೇಬಲ್ ಇರಲಿಲ್ಲ, ಅದಕ್ಕೆ ಇವಾಗ ನೋಡಿ ಹಾಕ್ತಿದ್ದೀನಿ. ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್ ಬೇರೆ ಬೇರೆ ಮಾಡಿ ಹಾಕಿದ್ದೆ. ಸೊ ಇವಾಗ ಎಲ್ಲ ಹಾಕಿದ್ಮೇಲೆ ಕೋಳಿನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಕೋಳಿನ ಚೆನ್ನಾಗಿ ನೀರು ಬಸ್ತು ಹಾಕಬೇಕು, ಯಾಕಂದರೆ ನೀರು ಇರಬಾರ್ದು, ಮೊಸರಲ್ಲೆಲ್ಲ ನೀರಿರುತ್ತಲ್ಲ. ಸೊ ಜಾಸ್ತಿ ನೀರು ಆ್ಯಡ್ ಮಾಡೋವಾಗಿಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ಎಲ್ಲೂ ನೀರು ಆ್ಯಡ್ ಮಾಡೋವಂಗಿಲ್ಲ, ಇದಕ್ಕೆ ನೀರು ಹಾಕೋಂಗಿಲ್ಲ. ಇವಾಗ ಟೊಮೊಟೊನ ಗ್ರೈಂಡ್ ಮಾಡಿಬಿಟ್ಟು ಹಾಕ್ತಿದ್ದೀನಿ. ನೋಡಿ, ಇಲ್ಲಿ ದೊಡ್ಡ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಈರುಳ್ಳಿ ಗೋಲ್ಡನ್ ಫ್ರೈ ಆಗಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿರಿಯಾನಿಗೆ. ಸೊ ಚೆನ್ನಾಗಿ ಫ್ರೈ ಮಾಡೋಣ. ಎಣ್ಣೆ ಚೆನ್ನಾಗಿ ಕುದೀಲಿ, ಆಮೇಲೆ ಹಾಕ್ಬಿಡೋಣ. ಸ್ವಲ್ಪ ತುಪ್ಪನ ಹಾಕಬೇಕು, ಇದು ಮನೇಲಿ ಮಾಡಿರೋ ತುಪ್ಪ ಮತ್ತು ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡಿ. ಇವಾಗ ಈರುಳ್ಳಿ ಬೇಗ ಫ್ರೈ ಆಗಬೇಕಂದ್ರೆ ಒಂದು ಚಿಟಿಕೆ ಉಪ್ಪು ಹಾಕಿದರೆ ಬೇಗನೆ ಫ್ರೈ ಆಗುತ್ತೆ, ಗೋಲ್ಡನ್ ಫ್ರೈ ಆಗುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಇವಾಗ ಫೈನಲಿ ಗೋಲ್ಡನ್ ಬ್ರೌನ್ ಆಯಿತು. ಇಷ್ಟ ಆದರೆ ಸಾಕು. ಇವಾಗ ತೆಗೆದ್ಬಿಡೋಣ ಇದನ್ನು. ಇದೇ ಎಣ್ಣೆನ ವೇಸ್ಟ್ ಮಾಡೋಂಗಿಲ್ಲ. ಇದೇ ಎಣ್ಣೆಯಲ್ಲಿ ನಾವು ಇವಾಗ ಚಿಕನ್ ಮಿಕ್ಸ್ ಮಾಡಿ ಇಟ್ಟಿದ್ದೆಲ್ಲ ಫ್ರಿಜ್ಜಲ್ಲಿ, ಅದನ್ನು ಹಾಕೋಬೋದು. ಇವಾಗ ಕಸೂರಿ ಮೇಥಿ ಮತ್ತು ಸ್ವಲ್ಪ ಫ್ರೈ ಮಾಡಿರೋ ಈರುಳ್ಳಿನ ಇದಕ್ಕೆ ಹಾಕೋಣ. ಸ್ವಲ್ಪ ಫ್ರೈ ಮಾಡಿರೋ ಆನಿಯನ್ ಕೂಡ ಹಾಕೋಣ. ಗ್ರೇವಿಗೆ ಮತ್ತು ಗಾರ್ನಿಷ್ಗೆ ಈರುಳ್ಳಿ ಇವಾಗ ಗ್ರೇವಿಗೆ ಹಾಕ್ಕೊಂಡಿದ್ದೀವಿ ಎಷ್ಟು ಬೇಕಷ್ಟು. ಇವಾಗ ಇನ್ನು ಗಾರ್ನಿಷ್ಗೆ ಅಂತ ಸ್ವಲ್ಪ ಎತ್ತಿಟ್ಟಿದ್ದೀವಿ. ಫೈನಲಿ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಇದೊಂದು ಹಾಫ್ ಆನ್ ಅವರ್, ಅದು ಮಿನಿಮಮ್ ಒಂದು 2 ಗಂಟೆ ಇಟ್ಟರೆ ಚಂದ, ಆದರೆ ಹಾಫ್ ಆನ್ ಅವರ್ ಆದರೂ ಇಡಬೇಕು. ಇದು ಬಾಸ್ಮತಿ ರೈಸು, ಬಿರಿಯಾನಿ ರೈಸು. ಇವಾಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಆ್ಯಡ್ ಮಾಡಿಬಿಟ್ಟು ಬೇಯಿಸ್ಬೇಕು ಇದನ್ನು. ಇವಾಗ ಕೊತ್ತಂಬರಿ ಸೊಪ್ಪು ಗ್ರೈಂಡ್ ಮಾಡಿದ್ದೀನಿ, ಆಮೇಲೆ ಪುದೀನ ಸೊಪ್ಪನ್ನು ಗ್ರೈಂಡ್ ಮಾಡಿದ್ದೀನಿ. ಅದೆರಡನ್ನು ಇವಾಗ ಇದಕ್ಕೆ ಹಾಕಬೇಕು. ಸೊ ಗೈಸ್ ನೋಡ್ಬೋದು, ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು. ಸೊ ದೊಡ್ಡ ಪಾತ್ರೆಗೆ ಇದನ್ನು ಹಾಕಿದ್ವಿ. ಇವಾಗ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಪೌಡರೂ ಸ್ವಲ್ಪ ಕಮ್ಮಿ ಆಯಿತು, ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿವತ್ತು 5 kg ಚಿಕನ್ ಇದ್ದು ಬಿರಿಯಾನಿ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ದೊಡ್ಡ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕಿ ಮಿಕ್ಸ್ ಮಾಡಿರೋ ಚಿಕನ್ನ ಇದಕ್ಕೆ ಹಾಕೋಣ. ಮೇಲ್ಗಡೆದೇನಿದ್ದಪ್ಪ ಅಂತ ನೋಡ್ತಿದ್ರೆ ಆ ಟೊಮೊಟೊ ಗ್ರೇವಿ ಸ್ವಲ್ಪ ಆ್ಯಡ್ ಮಾಡಿದೆ, ನಂಗೆ ಕಮ್ಮಿ ಅಂತ ಅನ್ನಿಸ್ತು, ಅದಕ್ಕೆ. ಇದು ಚೆನ್ನಾಗಿ ಬೇಯಲಿ. ಇವಾಗ ಹೊರಗಡೆ ರೈಸ್ ಬೇಯಲಿಕ್ಕೆ ಇಟ್ಟಿದ್ದೇನೆ. ಫೈನಲಿ ಗ್ರೇವಿ ರೆಡಿ ಆಯಿತು. ಇವಾಗ ಬಿರಿಯಾನಿನ ಗಾರ್ನಿಷ್ ಮಾಡೋಣ. ರೈಸು ಬೆಂದಾಯಿತು. ಇವಾಗ ಕೊತ್ತಂಬರಿನ ಕಟ್ ಮಾಡಿ ಇಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಗಾರ್ನಿಷ್ಗೆ. ಗ್ರೇವಿನಿ ರೆಡಿ ಆಯಿತು. ಸೊ ಇವಾಗ ಫೈನಲಿ ನಾವು ಬಾಕ್ಸಿಗೆ ರೈಸ್ ಹಾಕ್ತಿದ್ದೀನಿ ಫಸ್ಟಿಗೆ, ಆಮೇಲೆ ಗಾರ್ನಿಷಿಗೆ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ, ಆಮೇಲೆ ಗ್ರೇವಿ, ಅದೇ ರೀತಿ ಪುನಃ ರೈಸು, ಆಮೇಲೆ ಆನಿಯನ್ನು, ಆಮೇಲೆ ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನು ಕವರ್ ಮಾಡೋಣ. ಇವಾಗ ಎಲ್ಲನೂ ಪ್ಯಾಕ್ ಮಾಡೋಣ. ಇವಾಗ ಏನಂದರೆ ಇವಾಗ ಏನೋ ಒಂದು ಒಳ್ಳೆ ಕೆಲಸ ಕೈ ಹಾಕಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಹೀಗೇ ಇರಲಿ ಯಾವಾಗಲೂ.
ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿತ್ತು. ಯಾಕಂದರೆ ನಾವೇ ನಮ್ಮ ಕೈಯಾರೆ ಮಾಡಿರೋ ಅಡುಗೆನ 4 ಮಂದಿಗೆ ಕೊಡ್ತಿದ್ದೀವಿ ಅಂದರೆ ತುಂಬಾ ಖುಷಿ ಆಗ್ತಿತ್ತು. ಅದರಲ್ಲೂ ಪ್ಯಾಕಿಂಗ್ ಮಾಡೋಗಂತೂ ನನಗೆ ಅದೇ ತಲೆಯಲ್ಲಿ ತುಂಬಾ ಅಂದರೆ ಎನಿಸ್ಕೊಂಡು ತುಂಬ ಖುಷಿ ಆಗ್ತಿತ್ತು. ಈ ಥರ ಅಡುಗೆ ಮಾಡೋ ಅವಕಾಶ ನನಗೂ ಸಿಕ್ತಲ್ವಾ ಅಂತ. ನಮ್ಮ ಕೈಯಲ್ಲಾದಷ್ಟು ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅನ್ನೋದು ನನ್ನದು ಅಷ್ಟೇ, ಬೇರೇನಿಲ್ಲ. ನನ್ನ ಮಗಳ ಬರ್ಡೇ ಯಾವಾಗಲೂ ವರ್ಷವೂ ಈ ಥರ ಅಂದರೆ ಆಶ್ರಮಕ್ಕೆ ಹೋಗಿ ಆ ಥರ ಮಾಡ್ತಿದ್ವಿ, ಬಟ್ ಈ ಸಲ ಅಂತೂ ನಮ್ಮ ಕೈಯಾರೆ ನಾನೇ ಮಾಡ್ತಿರೋ ತುಂಬಾ ಖುಷಿಯಾಗಿದೆ. ಅಡುಗೆ ಮಾಡಿ ಕೊಡೋ ಖುಷಿ ಇದೆಯಲ್ಲ, ಅಲ್ಲಿ ದುಡ್ಡು ಕೊಟ್ಟು ಅವರೇ ಮಾಡಿಸ್ತಾರೆ ಕೊಟ್ಟರೆ ಆಶ್ರಮದಲ್ಲಿ. ಬಟ್ ಆ ರೀತಿ ಮಾಡೋಕ್ಕಿಂತನೂ ನಾವು ಈ ರೀತಿ ಮನೇಲಿ ಮಾಡಿಕೊಂಡು ಮತ್ತೊಬ್ಬರಿಗೆ ಈ ಥರ ಕೊಡೋದಂದರೆ ತುಂಬಾ ಖುಷಿ ಕೊಡುತ್ತೆ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ, ಈ ಥರ ನಾನು ಮಾಡಿರೋದನ್ನೇ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಒಂದು 10 ಮಂದಿಗೆ ಊಟ ಹಾಕಿ ಸಾಕು, ಇದಕ್ಕಿಂತ ಜಾಸ್ತಿ ಹಾಕಬೇಕು ಅಂತ ಏನಿಲ್ಲ. ನಮ್ಮ ಕೈಲಾದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಂದಿಗೆ ಊಟ ಹಾಕುವಂಥ ಕೆಲಸ ನಾವು ಮಾಡ್ತಿದ್ದೀವಿ. ನೋಡ್ಬೋದು, ಎಲ್ಲ ಪ್ಯಾಕಿಂಗ್ ಆಯಿತು. ನಾನಿಲ್ಲಿ ಅಶೋಕ್ ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಗಾಡಿಗೆ ನಾವೆಲ್ಲನೂ ಪಾರ್ಸಲ್ ತೊಗೊಂಡೋಗಿ ಎಲ್ಲರೂ ಕೊಟ್ಟು ಬಂದಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಅಶೋಕ್. ಆಮೇಲೆ ನನ್ನ ಹಸ್ಬೆಂಡ್ ಅಶೋಕ್, ಸೇಮ್ ಇದು ಇಬ್ಬರು ಹೆಸರು. ಸೊ ನನ್ನ ಹಸ್ಬೆಂಡ್ ಅಶೋಕ್ ಕೂಡ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಅವ್ರು ಕೂಡ ತುಂಬ ಹೆಲ್ಪ್ ಮಾಡಿದರು. ನನಗೆ ನಿಮ್ಮ ಅಪೂರ್ವ ಮಾತಾಡಿದಷ್ಟು ಮಾತಾಡೋಕ್ಕೆ ಬರಲ್ಲ. ಸೊ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಹೇಳಿದ್ದೀನಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.